ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಲೇಬೇಕಾದಂತಹ ಸುದ್ದಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಮನಿಸಬೇಕಾದಂತಹ ಸುದ್ದಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಆ ಒಂದು ವರದಿ. ಹಾಗಾಗಿನೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡಲೇಬೇಕಾದಂತಹ ಸುದ್ದಿ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಬಗ್ಗೆ ಗಮನ ಹರಿಸಲೇಬೇಕಾದಂತಹ ಸಂದರ್ಭ. ಯಾಕಂತಂದ್ರೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಆ ವರದಿ. ಹಾಗಾದ್ರೆ ಆ ವರದಿ ಏನು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಭಯ ಹುಟ್ಟಿಸುತ್ತೆ ಅಪ್ರಾಪ್ತೆಯರು ಗರ್ಭಿಣಿಯರಾಗ್ತಾ ಇರುವಂತಹ ಸುದ್ದಿ. ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಎಷ್ಟು ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಈಗ ಬಯಲಾಗಿದೆ. ಶಾಲೆಯಲ್ಲಿ ಇರಬೇಕಿದ್ದಂತಹ ಬಾಲಕಿಯರು ಗರ್ಭ ಧರಿಸಿರುವಂತಹ ಆಘಾತಕಾರಿ ಸುದ್ದಿ ಇದು. 2023 ಜನವರಿಯಿಂದ ನವೆಂಬರ್ ಒಳಗೆ ಗರ್ಭಿಣಿಯಾದ ಅಪ್ರಾಪ್ತೆಯರು ರಾಜ್ಯದಲ್ಲಿ ಕೇವಲ 10 ತಿಂಗಳಲ್ಲಿ 28,657 ಅಪ್ರಾಪ್ತೆಯರು ಪ್ರೆಗ್ನೆಂಟ್ ಆಗಿದ್ದಾರೆ ಎನ್ನುವಂತಹ ಅಂಕಿಅಂಶ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕಳೆದ 1 ವರ್ಷದಲ್ಲಿ ರಾಜ್ಯದಲ್ಲಿ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 10 ತಿಂಗಳಲ್ಲಿ, ಅದು 1 ವರ್ಷನೂ ಕೂಡ ಅಲ್ಲ, 10 ತಿಂಗಳಲ್ಲಿ 28,657 ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ. ಬಾಲಗರ್ಭಿಣಿಯರ ಸಂಖ್ಯೆಯಲ್ಲಿ ರಾಜಧಾನಿಯೇ ಪ್ರಥಮ ಸ್ಥಾನದಲ್ಲಿದೆ. ಟಾಪ್ 1 ಸ್ಥಾನದಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಬೆಳಗಾವಿಗೆ 2ನೇ ಸ್ಥಾನ, ವಿಜಯಪುರಕ್ಕೆ 3ನೇ ಸ್ಥಾನ. ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಅಪ್ರಾಪ್ತೆಯರು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಈಗ ವರದಿ ಆಗ್ತಾ ಇದೆ. 10 ತಿಂಗಳ ಅಂತರದಲ್ಲಿ 2,815 ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ. ಬೆಳಗಾವಿಯಲ್ಲಿ 10 ತಿಂಗಳಲ್ಲಿ 2,754 ಬಾಲಕಿಯರು ಪ್ರೆಗ್ನೆಂಟ್ ಆದರೆ ವಿಜಯಪುರದಲ್ಲಿ 10 ತಿಂಗಳಿನಲ್ಲಿ 2,040 ಬಾಲಕಿಯರು ಗರ್ಭಧರಿಸಿದ್ದಾರೆ. ವರದಿ ನೋಡಿ ಈ ಪ್ರಕರಣ ಗಂಭೀರವಾಗಿ ಪರಿಗಣಿಸಿದಂತಹ ಮಕ್ಕಳ ಆಯೋಗ, ಈ ಅಂಕಿ ಅಂಶವನ್ನ ನೋಡಿದಂತಹ ಮಕ್ಕಳ ಆಯೋಗ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ನೋಡ್ತಾ ಇದ್ದೀವಿ ನಾವು, ಜನವರಿಯಿಂದ ನವೆಂಬರ್ ವರೆಗೆ ಬೆಂಗಳೂರಿನಲ್ಲಿ 2,815 ಕೇಸ್, ಬೆಳಗಾವಿಯಲ್ಲಿ 2,754, ವಿಜಯಪುರದಲ್ಲಿ 2,004, ಬಳ್ಳಾರಿಯಲ್ಲಿ 1,896, ಚಿತ್ರದುರ್ಗದಲ್ಲಿ 1,412 ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯರಾಗ್ತಾ ಇದ್ದಾರೆ ಅನ್ನುವಂಥ ವರದಿ ಈಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ನಿಜಕ್ಕೂ ಕೂಡ ಈ ಬಾಲಕಿಯರ ಗರ್ಭಧಾರಣೆಯ ಅಂಕಿ ಅಂಶವನ್ನ ನಾವು ಗಮನಿಸ್ತಾ ಹೋದ್ರೆ ಬೆಚ್ಚಿ ಬೀಳಿಸುವಂತಹ ಅಂಕಿ ಅಂಶ ಇದು. ಮಕ್ಕಳ ಆಯೋಗ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದೆ, ನಿಜಕ್ಕೂ ಏನ್ ಕಾರಣ, ಯಾರ ಕಾರಣ, ಎಲ್ಲಿ ಎಡವ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಅನ್ಸುತ್ತೆ. ಯಸ್ವಿನ, ಈ ಅಂಕಿಅಂಶಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ಭಯ ಮೂಡುತ್ತೆ. ಯಾಕಂತ ಕೇಳಿದ್ರೆ ಆ ರೀತಿಯಾಗಿದ್ದಾವೆ. ಬರೀ 10 ತಿಂಗಳ ಅಂಕಿಅಂಶಗಳಿವು. ಕಳೆದ 2023ರಿಂದ 23ರ ಜನವರಿಯಿಂದ ನವೆಂಬರ್, ಅಂದ್ರೆ 10 ತಿಂಗಳು. ಈ 10 ತಿಂಗಳಲ್ಲಿ ಎಷ್ಟು ಅಪ್ರಾಪ್ತಿಯರು ಗರ್ಭಿಣಿಯಾಗಿದ್ದಾರೆ ಅನ್ನೋದನ್ನ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ಭಯ ಬೀಳುತ್ತೆ. ರಾಜ್ಯದಲ್ಲಿ ಏನಂತಂದ್ರೆ ನಮಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ 28,657 ಅಪ್ರಾಪ್ತಿಯರು ಏನಂತಂದ್ರೆ ಪ್ರೆಗ್ನೆಂಟ್ ಆಗಿದ್ದಾರೆ. ಅದರಲ್ಲೂ ಸಹ ಈ ಜಿಲ್ಲೆಗಳನ್ನ ತೆಗೆದುಕೊಂಡಾಗ ಯಾವ ಜಿಲ್ಲೆ ಟಾಪ್ ಅಲ್ಲಿ ಇದೆ, ಯಾವ ಜಿಲ್ಲೆ 1, 2, 3 ಅಂದ್ರೆ ಈ ಟಾಪ್ 3 ಅಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಾವ ಅಂತ ನೋಡಿದ್ರೆ ಅಲ್ಲಿ ಕೂಡ ಒಂದು ಭಯ ಮೂಡುತ್ತೆ. ಆ ಅಂಶಗಳನ್ನ ನೋಡ್ತಾ ಇದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ಮೊದಲ ಸ್ಥಾನದಲ್ಲಿ ಇರುವಂತದ್ದು. 2ನೇ ಸ್ಥಾನದಲ್ಲಿ ಬಂದು ಬೆಳಗಾವಿ ಇದೆ. 3ನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇದೆ. ಅಂದ್ರೆ ಇಲ್ಲಿ ಪ್ರತಿ 10 ತಿಂಗಳ ಅಂದ್ರೆ ಹೋದ 10 ತಿಂಗಳ ಒಂದು ಡಾಟಾ ಇದೆ. ಆ ಡಾಟಾವನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆಗೆ ನಮಗಿಲ್ಲಿ ಭಯ ಬೀಳ್ತಕ್ಕಂತ ಕೂಡ ಈ ಅಂಕಿ ಅಂಶ, ಮಹಿಳಾ ಮಕ್ಕಳ ಆಯೋಗದಿಂದ ಹೊರಬಿದ್ದಂತಹ ಅಂಕಿ ಅಂಶವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟುವಂತಹ ಸಂಗತಿ ಇದು. ಬಾಲ ಗರ್ಭಿಣಿಯರ ಸಂಖ್ಯೆಯಲ್ಲಿ ರಾಜಧಾನಿಯೇ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಟಾಪ್ 1 ಸ್ಥಾನದಲ್ಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಬಾಲಕಿಯರ ಗರ್ಭಧಾರಣೆಗೆ ಈಗ ಮಕ್ಕಳ ಆಯೋಗ ಗರಂ ಆಗಿದೆ. ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಆಕ್ರೋಶ ವ್ಯಕ್ತಪಡಿಸುತ್ತಾರೆ.
ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದ ಸದಸ್ಯ. ಜಿಲ್ಲಾ ತಳಮಟ್ಟದ ಅಧಿಕಾರಿಗಳ ವಿರುದ್ಧ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ರಾಪ್ತ ಗರ್ಭಿಣಿಯರಾಗದಂತೆ ತಡಿಬೇಕು, ಆ ತಡೆಗೆ ವಿಫಲ ಆಗ್ತಾ ಇದ್ದೀವಿ, ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಸೂಕ್ತ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳ ವಿರುದ್ಧ ಶಶಿಧರ್ ಗರಂ ಆಗಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸುವಂತೆ ಶಶಿಧರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಾಲ್ಯ ವಿವಾಹ ತಡೆಯದೆ ನಿರ್ಲಕ್ಷಿಸಿರುವ ಜಿಲ್ಲಾಡಳಿತದ ಮೇಲೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾರೆ. ಬಾಲಕಿಯರ ಗರ್ಭಧಾರಣೆಗೆ ಮಕ್ಕಳ ಆಯೋಗವೂ ಕೂಡ ಗರಂ ಆಗಿದೆ. 2023ರಿಂದ ನವೆಂಬರ್ವರೆಗೆ 2400 ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭ ಧರಿಸಿರುವುದು ಅತ್ಯಂತ ಕಳವಳಕಾರಿಯಾದಂಥ ಸಂಗತಿ. ಈ ಸಂಗತಿಯನ್ನು ಬಹಳ ನಮ್ಮ ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಈ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ ನಂತರ ವಿಜಯಪುರ 3ನೇ ಸ್ಥಾನದಲ್ಲಿದೆ. ಹೀಗಾಗಿ ಕಳೆದ ಸಭೆಯಲ್ಲೂ ಕೂಡ ನಾನು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬಾಲ್ಯ ಮುಕ್ತ ದೇಶ, ಬಾಲ್ಯ ಮುಕ್ತ ಕರ್ನಾಟಕ ಮಾಡಬೇಕಂತಕ್ಕಂಥ ಘೋಷವಾಕ್ಯದೊಂದಿಗೆ ಸರ್ಕಾರಗಳು ಅನೇಕ ರಚನಾತ್ಮಕ ಕಾರ್ಯಗಳು ಕೈಗೊಳ್ತಾ ಇದ್ದೇವೆ. ಆದರೂ ಸಹ ಈ ಒಂದು ವಿಜಯಪುರ ಜಿಲ್ಲೆ ಅಧಿಕಾರಿಗಳು, ಈ ಒಂದು ತಳಮಟ್ಟದ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡದೇ ಇರುವ ಕಾರಣಕ್ಕಾಗಿ ಒಂದು ಸಂಖ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಹೀಗಾಗಿ ನಾನು ನಿನ್ನೆ ಆರೋಗ್ಯ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಈ ಒಂದು 2004 ಮಕ್ಕಳ ಪ್ರತಿಯೊಂದು ಮಕ್ಕಳ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರಿಗೆ ಕೂಡ ಪೋಕ್ಸೋ ಕಾಯ್ದೆ 2012 ಸೆಕ್ಷನ್ 19 ಪ್ರಕಾರ ಆರೋಗ್ಯ ಇಲಾಖೆಯವರು ಗಮನಕ್ಕೆ ಬಂದ ಕೂಡಲೇ ಪೊಲೀಸ್ ಇಲಾಖೆಯವರಿಗೆ ಗಮನಕ್ಕೆ ತರಬೇಕು. ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್ ಸೆಕ್ಷನ್ 15 ಸಬ್ ಕ್ಲಾಸ್ ಎ ಪ್ರಕಾರ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಈಗ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ನಾವು ಗಮನಿಸ್ತಾ ಇದ್ದೀವಿ ಈ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆಯ ಅಂಕಿ ಅಂಶಕ್ಕೆ ಮಕ್ಕಳ ಆಯೋಗವೂ ಕೂಡ ಗರಂ ಆಗ್ತಾ ಇರುವಂಥದ್ದು. ಸದಸ್ಯ ಶಶಿಧರ್ ಅವರು ಹೇಳಿರೋದನ್ನ ಗಮನಿಸಿದ್ವಿ. ನಿಜಕ್ಕೂ ಕೂಡ ಈ ಬಗ್ಗೆ ಆಕ್ಷನ್ ಆಗಲೇಬೇಕು ಅಂತಂದ್ರೆ ಎಲ್ಲಿ ಏನು ಮಾಡಬೇಕು? ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ವಹಿಸೋ ಹಾಗಿಲ್ಲ. ಅವರ ಜವಾಬ್ದಾರಿಯನ್ನು ಅವರು ಜವಾಬ್ದಾರಿಯುತವಾಗಿ ಮಾಡಲೇಬೇಕು. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಕ್ಕೆ ಇನ್ಮುಂದೆ ಮುಂದಾಗ್ತಾರಂತೆ ಮಕ್ಕಳ ಆಯೋಗದವರು? ಎಸ್ ವೀಣಾ, ಅಪ್ರಾಪ್ತ ಬಾಲಕಿಯರೇ ಪ್ರೆಗ್ನೆಂಟ್ ಆಗ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಹೆರಿಗೆ ಆಗ್ತಾ ಇದೆ, ಇಲ್ಲವಾದ್ರೆ ಆ ಭ್ರೂಣ ಹತ್ಯೆ ಆಗ್ತಾ ಇದೆ. ಅಂದ್ರೆ ಒಂದಂತೂ ಕನ್ಫರ್ಮ್ ಇದೆ. ಅಂದ್ರೆ ಹೀಗಾಗಿ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ, ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಯಾಕೆ ಇವು ಕೇಸ್ಗಳಾಗ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ಈ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ಇದನ್ನ ಪ್ರಶ್ನೆ ಮಾಡ್ತಾ ಇದೆ. ಈ ಪ್ರತಿಯೊಂದು ಅಪ್ರಾಪ್ತಿಯರ ಹೆರಿಗೆಗೆ ಅಂತ ಹೇಳಿ ಅಥವಾ ಅದು ದಾಖಲಾಗ್ತಾ ಇದ್ರೆ, ಅವ್ರ ಅಪ್ರಾಪ್ತಿಯರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋದು ದಾಖಲಾಗ್ತಾ ಇದ್ರೆ ಯಾಕೆ ಅವ್ರ ಮೇಲೆ ಕೇಸ್ಗಳಾಗ್ತಾ ಇಲ್ಲ? ಅಂದ್ರೆ ಆ ಸಂಬಂಧಪಟ್ಟವ್ರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ? ಇದಕ್ಕೆ ಕಾರಣಗಳೇನು? ಜಿಲ್ಲಾಡಳಿತಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದೀವಿ ಅನ್ನೋ ಪ್ರಶ್ನೆಯನ್ನ ಈಗ ಏನಂತಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇಡ್ತಾ ಇರುವಂತದ್ದು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಏನಂತಂದ್ರೆ ಈ ಸಂಬಂಧಪಟ್ಟಂತೆ ಸಭೆಗಳಾಗ್ತಾ ಇದಾವೆ. ಸಭೆಗಳಲ್ಲಿ ತಾಕೀತುಗಳಾಗ್ತಾ ಇದ್ದಾವೆ. ಪೊಲೀಸರು ಯಾಕೆ ಸೋಮೋಟೋ ಕೇಸ್ಗಳನ್ನ ಮಾಡ್ಕೊಳ್ತಾ ಇಲ್ಲ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ? ಪ್ರತಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ, ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಅಪ್ರಾಪ್ತೆಯರು ಗರ್ಭಿಣಿಯರಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಯಾಕೆ ಇವು ಕೇಸ್ಗಳಾಗ್ತಾ ಇಲ್ಲ? ಕೇಸ್ಗಳು ಯಾಕೆ ದಾಖಲಾಗ್ತಾ ಇಲ್ಲ? ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದ್ಯಾಕೆ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆಯನ್ನ ಏನಂತಂದ್ರೆ ಈಗ ಮಕ್ಕಳ ಹಕ್ಕುಗಳ ಆಯೋಗದವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹಗಳು ಇದಕ್ಕೆ ಪ್ರಮುಖವಾದಂತ ಕಾರಣ. ಮತ್ತೊಂದು ಕಡೆಗೆ ಅಲ್ಲಿ ಕುಟುಂಬಗಳಲ್ಲಿ ಈ ಅಪ್ರಾಪ್ತೆಯರಿಗೆ ಏನು ಮದುವೆ ಮಾಡ್ತಾ ಇದ್ರೆ ಆ ಕುಟುಂಬಗಳಲ್ಲಿ ಜಾಗೃತಿ ಇಲ್ಲ. ಮತ್ತೊಂದು ಕಡೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಮಕ್ಕಳ ಹಕ್ಕುಗಳ ಆಯೋಗ ನಮ್ಮ ಜೊತೆಗೆ ಮಾತನಾಡುವಾಗ ಕೂಡ ಸಾಕಷ್ಟು ಅವರು ಆಕ್ರೋಶ ಭರಿತರಾಗಿ ಮಾತನಾಡಿದ್ರು. ಯಾಕಂತ ಕೇಳಿದ್ರೆ ತಳಮಟ್ಟದಲ್ಲಿ ಈ ಕೆಲಸ ಆಗ್ಬೇಕಾಗತ್ತೆ. ತಳಮಟ್ಟದ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಅಂದ್ರೆ ಅಧಿಕಾರಿಗಳ ಮೇಲೆ ಸಾಕಷ್ಟು ಗರಂ ಆದ್ರು. ಮತ್ತೊಂದು ಕಡೆಗೆ ಈ ತಳಮಟ್ಟದ ಅಧಿಕಾರಿಗಳೇನಿದ್ದಾರೆ ಅವರು ಫೀಲ್ಡ್ ಅಲ್ಲಿ ಇರ್ತಾರೆ. ಅಂತವ್ರು ಏನಂತಂದ್ರೆ ಈ ಜನರಲ್ಲಿ ಅಂದ್ರೆ ಈ ಪೋಷಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು, ಮತ್ತೊಂದು ಕಡೆ ಈ ಬಾಲ್ಯ ವಿವಾಹಗಳನ್ನ ತಡೆ ಮಾಡ್ತಕ್ಕಂಥದ್ದು ಈ ಇದರಲ್ಲಿ ಅವರು ಕಾರ್ಯಪ್ರವೃತ್ತ. ಎಸ್, ಖಂಡಿತವಾಗ್ಲೂ ಷಡಕ್ಷರಿ ಅರಿವು ಮೂಡಬೇಕಾದಂತಹ ಅಗತ್ಯತೆ ಬಹಳ ಇದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.